ಆತ್ಮೀಯರೇ, ತಮ್ಮೆಲ್ಲರಿಗೂ ಇನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ. ಸ್ನೇಹಿತರೆ ನಮಸ್ಕಾರ. ಸಂಬಂಧಗಳು ಎಷ್ಟು ಮುಖ್ಯ ನಮ್ಮ ಬದುಕಿನಲ್ಲಿ ಅಂದರೆ, ಯಾವತ್ತು ಮನುಷ್ಯ ಒಂದು ನಾಗರಿಕ ಸಮಾಜವನ್ನು ಕಟ್ಟಿಕೊಂಡ ಆವತ್ತಿನಿಂದ ಆತ ಸಂಘಜೀವಿ, ಒಬ್ಬನಿಗೆ ಒಬ್ಬ ಅವಲಂಬಿತನಾಗಿ ಬದುಕ್ತಾ ಬಂದಿದ್ದಾನೆ. ಯಾವತ್ತೂ ಕೂಡ ಸಂಬಂಧ ಸಹಕಾರಗಳು ಇಲ್ಲದೇ ಇದ್ದರೆ ಜೀವನ ಸಾಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಯಾರ್ದಾದ್ರೂ ಸಹಕಾರ ಬೇಕೇ ಬೇಕಾಗುತ್ತೆ, ಯಾರ್ದಾದ್ರೂ ಸಂಬಂಧಗಳು ಬೇಕೇ ಬೇಕಾಗುತ್ತೆ. ಸಂಬಂಧಗಳು ತುಂಬಾ ಚೆನ್ನಾಗಿರಬೇಕು. ಸಂಬಂಧದಲ್ಲಿ ಪ್ರೀತಿ ಇದ್ದಾಗ, ವಿಶ್ವಾಸ ಇದ್ದಾಗ, ನಂಬಿಕೆ ಇದ್ದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಸಂಬಂಧಗಳು ಹಾಳಾಗೋದು ಯಾವಾಗ ಅಂತ ಹೇಳಿದ್ರೆ, ಅಲ್ಲಿ ಪ್ರೀತಿ ಇಲ್ಲದಾಗ, ಅಲ್ಲಿ ಸ್ವಾರ್ಥ ತುಂಬಿದಾಗ, ನಂಬಿಕೆ ಇಲ್ಲದಾಗ ಸಂಬಂಧಗಳು ಹಾಳಾಗ್ತವೆ. ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ, ಏನು ಅಂತ ಹೇಳಿದ್ರೆ, ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ, ಈಗ ನೋಡಿ ಎಷ್ಟೇ ಹತ್ತಿರದವರು ದೂರ ಆಗ್ತಾ ಇದ್ದಾರೆ, ಯಾರೋ ದೂರದವರು ನಮಗೆ ಹತ್ತಿರವಾಗ್ತಾ ಇದ್ದಾರೆ. ಖಂಡಿತ ಹೌದು, ಸತ್ಯನೂ ಕೂಡ. ರಕ್ತ ಸಂಬಂಧದಲ್ಲಿ ಇರುವಂತಹ ಸಂಬಂಧ ಇದೆಯಲ್ಲ, ಅದು ತುಂಬ ಹತ್ತಿರದ ಸಂಬಂಧ. ಅಲ್ಲಿ ಇರಬೇಕಾದ್ದು ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಕುಟುಂಬದಲ್ಲಿ ನಮ್ಮ ಬದುಕನ್ನು ಮೊದಲು ಆರಂಭಿಸೋದ್ರಿಂದ ನಮಗೆ ಕುಟುಂಬದಲ್ಲಿ ಒಳ್ಳೆಯ ಸಂಬಂಧ ಬೇಕಾಗುತ್ತೆ. ತಾಯಿ ತಂದೆಯ ಜೊತೆಯಲ್ಲಿ ಸಂಬಂಧ, ಅಕ್ಕ ತಂಗಿಯರ ಜೊತೆಯಲ್ಲಿ ಸಂಬಂಧ, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಇರುವಂತಹ ಸಂಬಂಧ, ಸ್ನೇಹಿತರಲ್ಲಿರುವಂತಹ ಸಂಬಂಧ, ಈ ಎಲ್ಲ ಸಂಬಂಧಗಳು ನಮ್ಮ ಜೀವನವನ್ನು ಗಟ್ಟಿಗೊಳಿಸ್ತವೆ. ಯಾವಾಗ ಮನುಷ್ಯ ಗಟ್ಟಿಯಾಗ್ತದೆ, ಅವನಿಗೆ ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ ಎಲ್ಲವೂ ಬರುತ್ತೆ. ಇವೆಲ್ಲವೂ ಇಲ್ಲದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆತನಿಗೆ ಜೀವನದಲ್ಲಿ ಹತಾಶೆ, ನಿರಾಶೆ, ಬೇಸರ ಎಲ್ಲ ಆವರಿಸುತ್ತೆ. ಏನೇ ಇದ್ದರೂ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕುವ ಸ್ಥಿತಿಗೆ ಮನುಷ್ಯ ಬರಬೇಕಾಗುತ್ತೆ. ಅದರಲ್ಲಿ ತಂದೆ ಕುಟುಂಬಕ್ಕೆ ಒಡೆಯನಾಗಿದ್ದರೂ ಸಹ, ಯಜಮಾನನಾಗಿದ್ದರೂ ಸಹ, ಅಣ್ಣನಾದವನು ತಂಗಿಯರಿಗೆ ರಕ್ಷಕನಾಗಿ ನಿಲ್ತಾನೆ. ಹಾಗಾಗಿ ರಕ್ಷಾಬಂಧನ ಅನ್ನುವಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ. ಎಲ್ಲರೂ ಕೂಡ ಸಂಭ್ರಮದಿಂದ ತನ್ನ ಸಹೋದರರಿಗೆ ರಕ್ಷಾಬಂಧನವನ್ನು ಕಳುಹಿಸುವ ಮೂಲಕ, ಕಟ್ಟುವ ಮೂಲಕ ತಮ್ಮ ಸೋದರ ವಾತ್ಸಲ್ಯವನ್ನು ಮೆರೀತಾರೆ. ಒಬ್ಬ ಅಣ್ಣ ಇದ್ದ ಅಂತ ಹೇಳಿದ್ರೆ, ಆ ತಂಗಿಗೆ ಏನಿಲ್ಲದ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಎಲ್ಲ ಇರುತ್ತೆ. ಹಾಗಾಗಿ ಸಂಬಂಧಗಳಲ್ಲಿ ಅಣ್ಣನ ಸಂಬಂಧ, ಅಕ್ಕ ತಂಗಿಯ ಸಂಬಂಧ, ತಂದೆ ತಾಯಿಯ ಸಂಬಂಧ, ಸ್ನೇಹ ಸಂಬಂಧ ಎಲ್ಲವೂ ಗಟ್ಟಿಯಾಗಿರಬೇಕು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು. ಬೆನ್ನು ತಟ್ಟುವರು ಸಭೆಯೊಳಗೆ, ಹೊನ್ನು ಕಟ್ಟುವರು ಉಡಿಯೊಳಗೆ. ಎಷ್ಟು ಚಂದದ ಅರ್ಥ ಇರುವಂತಹ ಜನಪದ ತ್ರಿಪದಿ ಇದು. ಅಂದರೆ ನಮ್ಮ ಪೂರ್ವ ಕಾಲದಿಂದಲೂ ಕುಟುಂಬದ ಸಂಬಂಧ ಇದೆಯಲ್ಲ, ಅದು ಬಹಳ ದೊಡ್ಡ ಸಂಬಂಧ. ಎಷ್ಟೇ ಬೇಸರ ಇದ್ದರೂ, ಎಷ್ಟೇ ದ್ವೇಷಾಸೂಯೆಗಳಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಕರುಳು ತುಡಿಯುತ್ತೆ. ನನ್ನ ತಂಗಿ, ನನ್ನ ಅಣ್ಣ, ನನ್ನ ಅಕ್ಕ, ನನ್ನ ತಮ್ಮ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬಂಧು, ನಮ್ಮ ಬಾಂಧವ, ಇವ ನಮ್ಮ ಸ್ನೇಹಿತ. ಹೀಗೆ ಸಂಬಂಧಗಳು ಯಾವುದೋ ಒಂದು ಕಾರಣಕ್ಕೋಸ್ಕರ, ಒಂದು ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಅದು ಬಿರುಕುಗೊಂಡಿರಬಹುದು. ಆದರೆ ಅದು ಬೆಸೆಯೋದೇನು ಕಷ್ಟ ಅಲ್ಲ. ಯಾವುದೋ ಒಂದು ಸಂದರ್ಭ ಬಂದು ಮತ್ತು ಅದು ಬೆಸೆದುಕೊಳ್ಳುತ್ತೆ.